ಬಾಯಲ್ಲಿಟ್ರೆ ಸಾಕು ಕುರುಂ ಕುರುಂ ಅಂತ ತಿಂತಾನೆ ಇರ್ಬೇಕು ಅನ್ನೋ ಸ್ನಾಕ್ಸ್ ಇದು. ಅವರೆಕಾಳು ಸೀಸನ್ ಅಲ್ಲಿ ಹಿದ್ಕಿದ ಅವರೆಕಾಳು ಮಿಕ್ಸ್ಚರ್ ಮಾಡಿಲ್ಲ ಅಂದ್ರೆ ಹೇಗೆ ಅಲ್ವಾ? ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಈ ಹಿದ್ಕಿದ ಅವರೆಕಾಳಿನ ಮಿಕ್ಸ್ಚರ್ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹಿದ್ಕಿದ ಅವರೆಕಾಳು ಮಿಕ್ಸ್ಚರ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಿದ್ಕಿದ ಅವರೆಕಾಳನ್ನ ರೆಡಿ ಮಾಡ್ಕೊಳ್ಳೋಣ. ಅವರೆಕಾಳನ್ನ ತಂದು ಸಿಪ್ಪೆ ಸೆಪರೇಟ್ ಮಾಡಿಕೊಂಡು ನೀರಲ್ಲಿ 2 ಅವರ್ ನೆನೆಸಿಡ್ಬೇಕು. ಅವರೆಕಾಳು 2 ಅವರ್ ಚೆನ್ನಾಗಿ ನೆಂದ್ಮೇಲೆ ಕೈಯಲ್ಲಿ ಪ್ರೆಸ್ ಮಾಡಿ ಮೇಲಿರೋ ಸಿಪ್ಪೆನ ತೆಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೆನ್ಸಿಟ್ರೆ ಈ ರೀತಿ ಸಿಪ್ಪೆ ನೀಟಾಗಿ ತೆಗಿಲಿಕ್ ಬರುತ್ತೆ. ಸಿಪ್ಪೆನ ತಕ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರಿನ ಅಂಶನೆಲ್ಲ ಡ್ರೈ ಮಾಡ್ಕೊಳ್ಬೇಕು. ಈ ರೀತಿ ಬಟ್ಟೆಯಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗತ್ತೆ. ಈಗ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಹಿದ್ಕಿದ ಅವರೆಕಾಳನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ಹಿದ್ಕಿದ ಅವರೆಕಾಳನ್ನ ತಗೊಂಡಿದ್ದೀನಿ. ಹಿದ್ಕಿದ ಅವರೆಕಾಳನ್ನ ಹಾಕ್ಬಿಟ್ಟು ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಅಲ್ಲಿ ಬರ್ತಿದ್ದ ಗುಳ್ಳೆಗಳೆಲ್ಲ ಸ್ಟಾಪ್ ಆಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಅವರೆಕಾಳು ಚೆನ್ನಾಗಿ ಫ್ರೈ ಆದ್ಮೇಲೆ ಅವರೆಕಾಳನ್ನ ಒಂದ್ ಪ್ಲೇಟಿಗೆ ತಕೊಳ್ಬೇಕು. ಅದೇ ಆಯಿಲಿಗೆ 1 ಕಪ್ ಆಗುವಷ್ಟು ಶೇಂಗಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಫುಲ್ ಗರಿ ಗರಿ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಕ್ರಿಸ್ಪಿ ಆಗಿ ಫ್ರೈ ಆದ್ರೇನೆ ಅವರೆಕಾಳು ಮಿಕ್ಸ್ಚರ್ ಅಲ್ಲಿ ತಿನ್ಲಿಕ್ಕೆ ಚೆನ್ನಾಗಿರತ್ತೆ. ಶೇಂಗಾ ಚೆನ್ನಾಗಿ ಕ್ರಿಸ್ಪಿ ಆಗಿ ಫ್ರೈ ಆದ್ಮೇಲೆ ಇದನ್ನ ಒಂದ್ ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ಅದಾದ್ಮೇಲೆ 1 ಕಪ್ ಹುರಿಗಡ್ಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹುರಿಗಡ್ಲೆ ತುಂಬಾ ಬೇಗನೆ ಫ್ರೈ ಆಗತ್ತೆ. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಂಡ್ರೆ ಸಾಕು. ಹುರಿಗಡ್ಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ನಾನಿಲ್ಲಿ 1/2 ಕಪ್ ಸ್ಲೈಸ್ ಆಗಿ ತೆಳುವಾಗಿ ಕಟ್ ಮಾಡಿರೋ ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಕೊಬ್ಬರಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಿದ್ದಂಗೆನೆ ಇದನ್ನ ಪ್ಲೇಟಿಗೆ ತೆಗೆದು ಇಟ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ. ಒಂದೇ ಸರಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಬೇಡಿ, ಅರ್ಧನೇ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ಆಯಿಲ್ ಚೆನ್ನಾಗಿ ಕಾದಿರೋದ್ರಿಂದ ಇಟ್ಟ ತಕ್ಷಣನೇ ಇದು ಫ್ರೈ ಆಗ್ಬಿಡತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಆಯಿಲ್ ಅನ್ನೆಲ್ಲ ತೆಗೆದು ಒಂದ್ ಪ್ಲೇಟಿಗೆ ಎತ್ತಿಟ್ಕೋಬೇಕು. 8 ರಿಂದ 10 ಗೋಡಂಬಿ ಹಾಗೇನೆ 8 ರಿಂದ 10 ಬಾದಾಮಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೂಡ ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋ ಹಾಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿರೋ ಗೋಡಂಬಿ ಹಾಗೇನೆ ಬಾದಾಮಿನ ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಳ್ಬೇಕು. 10 ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನ ಬಿಡಿಸಿ ಸ್ವಲ್ಪ ಲೈಟ್ ಆಗಿ ಜಜ್ಜಿ ಹಾಕೊಳ್ಬೇಕು. ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಿದ್ಕಿದ ಅವರೆಕಾಳಿನ ಮಿಕ್ಸ್ಚರ್ಗೆ ಬೆಳ್ಳುಳ್ಳಿ ಒಂದ್ ಒಳ್ಳೆ ಫ್ಲೇವರ್ ಹಾಗೇನೆ ಟೇಸ್ಟ್ ಅನ್ನ ಕೊಡತ್ತೆ. ಬೆಳ್ಳುಳ್ಳಿ ಲೈಟ್ ಆಗಿ ಬ್ರೌನ್ ಕಲರ್ ಆಗ್ಲಿ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ್ಮೇಲೆ ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಒಂದೊಳ್ಳೆ ಫ್ಲೇವರ್ಗೆ 8 ರಿಂದ 10 ಕರಿಬೇವಿನ ಎಲೆಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವಿನ ಎಲೆ ಚೆನ್ನಾಗಿ ಫ್ರೈ ಆದ್ಮೇಲೆ 3 ರೆಡ್ ಚಿಲ್ಲಿನ ಕಟ್ ಮಾಡ್ಬಿಟ್ಟು ಹಾಕೊಂಡಿದೀನಿ. ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಈಗ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ.
ಒಂದ್ ಬೌಲಿಗೆ ಫ್ರೈ ಮಾಡ್ಕೊಂಡಿರೋ ಅವಲಕ್ಕಿನ ಹಾಕೊಳ್ಬೇಕು. ಫ್ರೈ ಮಾಡಿರೋ ಹುರುಗಡ್ಲೆ ಹಾಗೆ ಫ್ರೈ ಮಾಡ್ಕೊಂಡಿರೋ ಶೇಂಗಾನು ಕೂಡ ಹಾಕೊಂಡಿದ್ದೀನಿ. ಫ್ರೈ ಮಾಡಿರೋ ಹಿದ್ಕಿದ ಅವರೆಕಾಳನ್ನು ಕೂಡ ಹಾಕೊಳ್ಬೇಕು. ಈಗ ಫ್ರೈ ಮಾಡ್ಕೊಂಡಿರೋ ರೆಡ್ ಚಿಲ್ಲಿನೂ ಕೂಡ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಹಾಕೊಳ್ಬೇಕು. ಫ್ರೈ ಮಾಡಿರೋ ಕೊಬ್ಬರಿನೂ ಕೂಡ ಹಾಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಗಳನ್ನು ಹಾಕೊಳ್ಳಿ. ಕರಿಬೇವಿನ ಎಲೆಗಳು ಫ್ರೈ ಮಾಡಿರೋದು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಹಾಗೆ ನಿಮ್ಮ ಖಾರಕ್ಕೆ ನೋಡ್ಕೊಂಡು ರೆಡ್ ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರ್ ಅನ್ನ ಹಾಕೊಳ್ಬೇಕು. 1/4 ಟೀ ಸ್ಪೂನು ಪೌಡರ್ ಹಿಂಗನ್ನ ಹಾಕೊಳ್ಳಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಸೇರಿಸ್ಕೊಳ್ಳಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಹಾಗೇನೆ ಕ್ರಿಸ್ಪಿಯಾದ ಹಿದಕಿದ ಅವರೆಕಾಳಿನ ಮಿಕ್ಸ್ಚರ್ ರೆಡಿ ಆಗುತ್ತೆ. ಸೀಸನ್ ಮುಗಿಯೋದ್ರೊಳಗೆ ಒಂದ್ಸಲ ಮಿಕ್ಸ್ ಮಾಡ್ದೇನೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.